ರಾಧಿಕಾ, ಆರ್ಯ ಏನೋ ಚಿಕ್ಕ ಹುಡುಗ, ಬಿಸಿ ರಕ್ತ, ಅದಕ್ಕೆ ನನ್ನ ಹತ್ರ ಜಗಳ ಮಾಡ್ದ. ಆದ್ರೆ ಇಂದಿರತ್ತೆ ವಯಸ್ಸಲ್ಲಿ ದೊಡ್ಡೋರು, ಅದು ಅಲ್ಲದೆ ಒಳ್ಳೆ ಪೊಸಿಷನ್ ಅಲ್ಲಿ ಬೇರೆ ಇದ್ದಾರೆ. ಅವ್ರನ್ನ ನಿನ್ ಮನೆಯಿಂದ ಹೊರಗಡೆ ಹೋಗಿ ಅಂತ ಅವಮಾನ ಮಾಡಿದ್ದು ನನಗೆ ಸರಿ ಅನ್ಸ್ಲಿಲ್ಲ ರಾಧಿಕಾ. ನನ್ನೇನ್ ಮಾಡು ಅಂತ್ಯಾ? ಅವ್ರೇನ್ ನಮ್ಮನೆಗೆ ಆಶೀರ್ವಾದ ಮಾಡೋದಕ್ ಬಂದಿದ್ರಾ? ಶಾಪ ಹಾಕೋದಕ್ ಬಂದಿದ್ರು. ಮಾಡಿದ ತಪ್ಪಿಗೆ ತಿರುಗೇಟ್ ಕೊಡೋದ್ರಲ್ಲಿ ತಪ್ಪಿಲ್ಲ. ಏನು ತಪ್ಪು ಮಾಡದೆ ಇರೋರ್ಗ್ ಹೊಡಿತಾರಲ್ಲ, ಅದು ಮಹಾ ತಪ್ಪು. ಏನಮ್ಮ ಫೀಲ್ ಮಾಡ್ಕೋತಿದ್ಯಾ? ಪರವಾಗಿಲ್ಲ, ಮಾಡ್ಕೋ. ನಮ್ಮ ಮನೆಯವ್ರಿಗೆ ಅವಮಾನ ಮಾಡ್ಬೇಕು ಅನ್ಕೊಳ್ಳೋರು ಯಾರಾದ್ರೂ ಪರವಾಗಿಲ್ಲ, ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅದೇ ಥರ ಕಾಶಿ, ನಿನಗೂ ಹೇಳ್ತಿದ್ದೀನಿ ಕೇಳಿಸ್ಕೊ. ರಾಧಿಕಾ ಮದ್ವೆ ಆಗ್ತಿದ್ದ ಹಾಗೆ ಮನೆಯಿಂದ ಹೋಗ್ಬಿಡ್ತಾಳೆ. ಆಮೇಲೆ ಈ ಮನೆ ಕಡೆ ತಿರುಗು ನೋಡಲ್ಲ ಅಂತ ಅನ್ಕೋಬೇಡ. ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಹೊಸ್ತಿರ್ಬಹುದು, ಹಾಗಂತ ನನ್ ಮನೇನ ಮರೆಯೋ ಅಷ್ಟಲ್ಲ. ಯಾವತ್ತಿಗೂ ಯಾರಿಂದನೂ ನನ್ನಿಂದ ನಮ್ಮ ಮನೆಯವ್ರನ್ನಾಗ್ಲಿ, ನಮ್ಮ ಮನೆಯವರಿಂದ ನನ್ನನ್ನಾಗ್ಲಿ ದೂರ ಮಾಡೋದಕ್ಕಾಗಲ್ಲ. ಅದ್ ನಾನ್ ಮದ್ವೆ ಆಗ್ತಿರೋ ಚಿರುಗೂ ಗೊತ್ತು. ಒಂದ್ ಕಾಲದಲ್ಲಿ ನೀನು ಕುಡ್ತಾ ಕಲ್ತು ನಮ್ಮ ಮನೆ ಮಾನ ಮರ್ಯಾದೆನೆಲ್ಲ ಹಾಳು ಮಾಡ್ತಾ ಇದ್ದೆ. ಆದ್ರೆ ಈಗ ಅದನ್ನೆಲ್ಲ ಬಿಟ್ಟು ಜವಾಬ್ದಾರಿ ತಗೊಂಡು ಮನೆ ಮಗ ಅನ್ಸ್ಕೊಂಡಿದ್ಯಾ. ನನಗದೆಂತ ಪರಿಸ್ಥಿತಿ ಬಂದ್ರೂ ನಿಮ್ಮನ್ನೆಲ್ಲ ಬಿಟ್ಕೊಡೋ ಮಾತೇ ಇಲ್ಲ. ನಾನೀ ಮದ್ವೆಗೆ ಒಪ್ಕೊಂಡಿದ್ದೆ, ನಮ್ಮ ಅಣ್ಣ ಬದ್ಲಾಗಿದ್ದಾನೆ, ಮನೆಯವ್ರ ಭಾರ ಹೊರ್ತಾನೆ, ಮುಂದೆ ಈ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆಯಿಂದ. ನೀನೀಗ ಕೇಟ್ರಿಂಗ್ ಬಿಸ್ನೆಸ್ ಮಾಡ್ತಿದ್ಯಾ, ಯಾವ ಕೆಟ್ಟಾರೇನೋ ತುಳಿತಿಲ್ಲ. ಆದ್ರೆ ಅಷ್ಟೇ ಸಾಕಾಗಲ್ಲ ಅಣ್ಣ. ನಮ್ಮ ಮನೆಯವರು ಯಾರ ಮುಂದೆನೂ ತಲೆ ತಗ್ಗಿಸ್ತಾ ಇರೋ ಹಾಗೆ ನೋಡ್ಕೋಬೇಕು. ನಮ್ಮನೆಯವ್ರನ್ನ ನಾವ್ ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು. ಒಂದ್ ಕುಟುಂಬನ ಸಾಕೋಷ್ಟು ಸಂಪಾದನೆ ಮಾಡಿದ ತಕ್ಷಣ ಅವನು ಯಜಮಾನ ಅನ್ನಿಸ್ಕೊಳ್ಳಲ್ಲ. ಕುಟುಂಬಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಸಾಲ್ವ್ ಮಾಡೋದು, ಕುಟುಂಬದವರು ಯಾರ ಮುಂದೆನೂ ತಲೆ ತಗ್ಗಿಸ್ತಾ ಇರೋ ಹಾಗೆ ನೋಡ್ಕೋಬೇಕು. ಅವನೇ ನಿಜವಾದ ಯಜಮಾನ. ಅಣ್ಣ, ನಾನ್ ನಿನ್ಮೇಲೆ ನಂಬಿಕೆ ಇಟ್ಟು ಈ ಮನೆನ ನಿನ್ ಕೈಗೆ ಒಪ್ಪಿಸ್ತಾ ಇದ್ದೀನಿ. ನೀನ್ ಎಷ್ಟಾದ್ರೂ ದುಡ್ಡು ಸಂಪಾದನೆ ಮಾಡು, ಚೆನ್ನಾಗಿರು. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯವ್ರನ್ನ ಇನ್ನೊಬ್ರ ಹತ್ರ ಅಡ ಇಡ್ಬೇಡ. ಹಾಗೇನಾದ್ರೂ ಮಾಡಿದ್ಯಾ ಅಂತ ಗೊತ್ತಾದ್ರೆ ಅವತ್ತಿಗೆ ನಿನ್ ತಂಗಿ ನಿನ್ ಪಾಲಿಗೆ ಸತ್ ಹೋದ್ಲು ಅನ್ಕೋ. ಅಪ್ಪ ಹೇಳಿದ ಮಾತನ್ನ ಇವತ್ ನಾನ್ ಹೇಳ್ತಾ ಇದ್ದೀನಿ. ನಾವ್ ನಮ್ ಜೀವನ ಇರೋವರೆಗೂ ಯಾರಿಗೂ ಅಡಿಯಾಳಾಗಿರ್ಬಾರ್ದು. ಅಪ್ಪ ಅಮ್ಮನ ಸ್ಥಾನದಲ್ಲಿ ನೀವಿಬ್ರು ನಿಂತು ನನ್ನ ತಂಗಿ ಮದುವೆ ಮಾಡಿಕೊಡ್ಬೇಕು. ಚಿರು ನನ್ನ ತಂಗಿ ಕುತ್ತಿಗೆಗೆ ಯಾವಾಗ ತಾಳಿ ಕಟ್ತಾನೋ ಆ ಸೆಕೆಂಡ್ಗೆ ನಾನು ನನ್ನ ಕುಟುಂಬ ಎಲ್ಲರೂ ಬಂದು ನಿಮ್ ಕಾಲ್ ಕೆಳಗಡೆ ಬಿದ್ದಿರ್ತೀವಿ. ಅಣ್ಣ ಅಣ್ಣ, ರಾಧಿಕಾ, ಅರ್ಥ ಆಯ್ತಾ? ಮಾನ ಮರ್ಯಾದೆನೆ ನಮ್ಮನೆ ದೇವ್ರು, ಅದಕ್ಕೆ ಯಾವತ್ತೂ ಕುತ್ತು ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಮನೆಯವ್ರನ್ನ ಇನ್ನೊಬ್ರ ಹತ್ರ ಅಡ ಇಡ್ಬೇಡ. ಅಪ್ಪ ಹೇಳಿದ ಮಾತನ್ನ ಇವತ್ ನಾನ್ ಹೇಳ್ತಾ ಇದ್ದೀನಿ. ನಾವ್ ನಮ್ ಜೀವನ ಇರೋವರೆಗೂ ಯಾರಿಗೂ ಅಡಿಯಾಳಾಗಿರ್ಬಾರ್ದು. ರೀ, ಯಾಕೆ ಕತ್ಲಲ್ಲಿ ಕೂತಿದ್ದೀರಾ? ತಗೊಳ್ಳಿ. ಋತ್ವಿಯಲ್ಲಿ ಅವಳು ರಮ್ಯನ್ ಜೊತೆ ಮಲಗಿದಾಳೆ, ನೀರ್ ಕುಡಿರಿ. ರೀ, ಏನಾಯ್ತು?
ಯಾಕೆ ಮುಖ ಒಂಥರ ಇದೆ? ರೀ, ಅಳ್ತಿದ್ದೀರಾ? ಏ ಹಾಗೆಲ್ಲ ಏನಿಲ್ಲ ಸುನೈನಾ. ರೀ, ನನಗೆ ಸುಳ್ಳು ಹೇಳ್ಬೇಡಿ. ನಿಮ್ ಮುಖ ಯಾವಾಗ ಹೇಗಿರುತ್ತೆ ಅಂತ ನನಗ್ ಗೊತ್ತಿಲ್ವಾ? ಲೈಟ್ ಆಫ್ ಮಾಡ್ಕೊಂಡು ಕತ್ಲಲ್ಲಿ ಕೂತ್ಕೊಂಡು ಅಳ್ತಿದ್ದೀರಾ ಅಲ್ವಾ? ಅಲ್ಲ, ನೀವ್ ಇಷ್ಟೊಂದು ದುಃಖ ಪಡೋಂಥದ್ದು ಈಗ ಏನ್ ನಡೀತು? ಏನೂ ಇಲ್ಲ ಕಣೆ. ರೀ, ದಯವಿಟ್ಟು ಏನೇ ವಿಷಯ ಆಗಿದ್ರು ಅದನ್ನ ನನ್ನ ಹತ್ರ ಮುಚ್ಚಿಡ್ಬೇಡಿ. ಏನು ಅಂತ ಹೇಳಿ. ಅದೇ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ, ಬಿಡು. ಇಲ್ಲ, ಏನೋ ಇದೆ, ನಾನ್ ಬಿಡೋದಿಲ್ಲ. ನೀವ್ ಹೇಳ್ತಿರೋ ಇಲ್ವಾ ಇವಾಗ? ಏನ್ ಹೇಳ್ಬೇಕು ಸುನೈನಾ? ಏನೋ ಸಮಸ್ಯೆಲಿದ್ದೀರಾ, ಅದನ್ನ ನೀವು ನನ್ನ ಹತ್ರ ಹೇಳ್ತಾ ಇಲ್ಲ. ಹೇಳಿ. ಸುನೈನಾ, ನನ್ ಮನ್ಸಿಗೆ ನೆಮ್ಮದಿನ ಇಲ್ಲ ಅಷ್ಟೇ. ಅದೇ ನೆಮ್ಮದಿ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ನಡೀತಿರೋದೆಲ್ಲ ನೋಡಿದ್ರೆ ನೆಮ್ಮದಿಯಾಗಿರಕ್ ಹೇಗಾಗತ್ತೆ ಸುನೈನಾ? ನಮ್ಮ ಅಪ್ಪನ ಜೊತೆ ಹುಟ್ಟಿರೋರು ನಮ್ಮನ್ನ ಸಂಬಂಧಿಕರು ಅನ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಮನುಷ್ಯರು ಅಂತಾರು ಸ್ವಲ್ಪ ಗೌರವ ಕೊಡ್ಬೇಕಲ್ವಾ? ಬಡವ್ರ ಮನೇಲಿ ಹುಟ್ಟೋದೇ ಅಷ್ಟು ದೊಡ್ಡ ಅಪರಾಧನ. ರೀ, ಅತ್ತೆ ಬಗ್ಗೆ ನಾನು ಅಷ್ಟೊಂದು ಯೋಚನೆ ಮಾಡಲ್ಲ, ಆದ್ರೆ ದೊಡ್ಡಪ್ಪನ ಬಗ್ಗೆ ಯೋಚನೆ ಮಾಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋದಾಗ ಆಗತ್ತೆ. ರಮ್ಯಾ ಡಾಕ್ಟರ್ ಆಗ್ಬಾರ್ದು, ಕಲ್ಕಿ ಪೊಲೀಸ್ ಆಗ್ಬಾರ್ದು ಅಂತ ಅವ್ರ ಭವಿಷ್ಯನೇ ಹಾಳು ಮಾಡಕ್ ನಿಂತಿದಾರಲ್ಲ ಅವರು. ನನ್ನ ತಮ್ಮ ತಂಗಿ ಅವ್ರು ಅಂತ ಏನ್ ಪಾಪ ಮಾಡಿದ್ರು? ಯಾವ ಅಡೆತಡೆನೂ ಇಲ್ದೆ ರಾಧಿಕನ್ ಮದುವೆ ಚೆನ್ನಾಗಿ ಆಗ್ಬೇಕು ಅಂತ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಿದ್ದೀನಿ. ಆದ್ರೆ ಅವರು ನನ್ನ ಬೆರಳಿಂದಾನೆ ನನ್ನ ಕಣ್ ಚುಚ್ಕೊಳ್ಳೋ ಹಾಗೆ ಮಾಡ್ತಿದ್ದಾರೆ. ಆ ನೋವು ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಸುನೈನಾ, ತಡ್ಕೊಳಕ್ ಆಗ್ತಿಲ್ಲ. ನಾನ್ ನನ್ನ ತಂಗಿ ರಾಧಿಕಾಗೆ ಕ್ಷಮಿಸಕ್ಕಾಗದಿರೋ ಅಂತ ದ್ರೋಹ ಮಾಡ್ತಿದ್ದೀನಿ ಸುನೈನಾ. ಪಾಪಿ ನಾನು, ಪಾಪಿ ಪಾಪಿ ಪಾಪಿ. ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ? ಹೀಗೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಸುನೈನಾ, ಇಂದ್ರತ್ತೆ ಮನೆಗೆ ಬಂದು ಹೋದ್ಮೇಲೆ ರಾಧಿಕಾ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡೆ ತಾನೆ? ಯಾವುದೇ ಕಾರಣಕ್ಕೂ ಈ ಮನೆಯವರು ಯಾರ ಅಡಿಯಾಳಾಗೂ ಇರಬಾರ್ದು, ಹಾಗಾಗೋದಿಕ್ಕೆ ನೀನ್ ಬಿಡೋದಿಲ್ಲ ಅನ್ನೋ ನಂಬಿಕೆ ನಿನ್ ಮೇಲಿದೆ ಕಾಶಿ ಅಣ್ಣ ಅಂತ ಹೇಳಿದ್ಲು ತಾನೆ? ಆದ್ರೆ ನಾನು ಅವಳ ನಂಬಿಕೆಗೆ ದ್ರೋಹ ಮಾಡ್ತಿದ್ದೀನಿ ಸುನೈನಾ. ನಮ್ ಫ್ಯಾಮಿಲಿನ ಮೇಲ್ ತರಬೇಕು, ನಾವು ಯಾವತ್ತಿದ್ರೂ ಯಾರ ಮುಂದೆನೂ ತಲೆ ಬಾಗ್ಬಾರ್ದು ಅಂತ ನನ್ನ ತಂಗಿ ಅವಳ ಜೀವನ ತ್ಯಾಗ ಮಾಡಿದ್ಲು. ಆದ್ರೆ ನಾನು